ನಮಸ್ಕಾರ, ನಾನು ನವಿತಾ ಜೈನ್. ಇದು ಕೊರೋನಾ ವೈರಸ್ ನ ಬಿಗ್ ಬ್ರೇಕಿಂಗ್. ಈ ಸುದ್ದಿ ಕೇಳಿದ್ರೆ ನಿಂತಲ್ಲೇ ನಡುಗಿ ಹೋಗ್ತೀರಾ. ಕೊರೋನಾ ರಣವೇಗದ ಎಕ್ಸ್ಕ್ಲೂಸಿವ್ ಸುದ್ದಿ. ಸೋಂಕಿನ ಆತಂಕದ ಮಾತು ಕೇಳಿ ಬಂದಿದೆ. ಬೆಚ್ಚಿ ಬೀಳುವ ಸುದ್ದಿಯನ್ನ ಕೊಟ್ಟಿದೆ ಟಾಸ್ಕ್ ಫೋರ್ಸ್. ಬೆಂಗಳೂರಿನ ಕೇಸ್ ಹೆಚ್ಚುತ್ತಾ ಇರೋದು ಯಾಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮುದಾಯಕ್ಕೆ ಹಬ್ಬಿದೆಯಾ? ಹಾಗಾದ್ರೆ ಆ ರೀತಿಯ ಆತಂಕಕ್ಕೆ ಈಗ ಎಡೆ ಮಾಡುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನಗರದ 123 ಕೇಸ್ಗಳಿಗೆ ಇಲ್ಲ ಸೋಂಕಿನ ಮೂಲ ಇಲ್ಲದ ಕೇಸ್ಗಳದ್ದೇ ಈಗ ಆತಂಕ. ಹಾಗಾದ್ರೆ ಇದರ ಪರಿಣಾಮ ಏನು? ಇದೇ ಈಗ ಬಹಳ ಆತಂಕಕ್ಕೆ ಕಾರಣ ಆಗಿರೋದು. ಹಾಗಾದ್ರೆ ಇವೆಲ್ಲದರ ಪರಿಣಾಮ ಏನಾಗ್ತಿದೆ ಗೊತ್ತಾ? ಸೋಂಕಿನ ಮೂಲ ಇಲ್ಲದ ಕೇಸ್ಗಳಿದ್ದೇ ಈಗ ಆತಂಕಕ್ಕೆ ಕಾರಣ ಆಗಿರೋದು. ಆ ಒಂದು ಸೋಂಕಿನ ಒಂದು ಮೂಲ ಇಲ್ಲದಂತಹ ಕೇಸ್ಗಳೆಷ್ಟಿದೆ? ನಗರದಲ್ಲಿ 123 ಕೇಸ್ಗಳಿಗೆ ಇಲ್ಲ ಸೋಂಕಿನ ಮೂಲ. ಹಾಗಾದ್ರೆ ಇದರ ಪರಿಣಾಮ ಯಾವ ರೀತಿಯಾಗಿ ಆಗ್ತಾ ಇದೆ, ಏನಾಗ್ತಾ ಇದೆ? ಸಮುದಾಯಕ್ಕೆ ಸೋಂಕು ಈಗಾಗಲೇ ಹಬ್ತಾ ಇದೆ. ಇನ್ನು 2 ತಿಂಗಳು ರಾಜ್ಯದಲ್ಲಿ ಕೊರೋನಾ ಭೀಕರತೆಯನ್ನ ಪಡೆದುಕೊಳ್ಳಲಿದೆ. ಡಾಕ್ಟರ್ ಮಂಜುನಾಥ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಈಗ ಕೊರೋನಾದ ಸಿಚುವೇಶನ್ ಅಂದ್ರೆ ನಾವೀಗ ಯಾವ ರೀತಿಯಲ್ಲಿದ್ದೀವಿ, ನಾವು ಯಾವ ಘಟ್ಟದಲ್ಲಿದ್ದೇವೆ, ಜೊತೆಗೆ ಇನ್ನು 1-2 ತಿಂಗಳಲ್ಲಿ ಏನಾಗುವ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಮುದಾಯಕ್ಕೆ ಬಂದೇ ವೈರಸ್ ಕೊನೆ ಆಗಬೇಕು. ಸಮುದಾಯಕ್ಕೆ ಬರೋದು ಆಲ್ರೆಡಿ ಶುರುವಾಗಿದೆ. ಅಪಾಯದ ಮುನ್ಸೂಚನೆ ನೀಡಿದ್ದಾರೆ ಡಾಕ್ಟರ್ ಮಂಜುನಾಥ್. ಶುರುವಾಗಿದೆ ಅಂತ ಹೇಳ್ತಾರೆ. ಯಾವುದೇ ಒಂದು ವೈರಸ್ ಆದ್ರೂ ಅದು ತುಂಬಾ ಸಾಮಾನ್ಯವಾದ ಬೆಳವಣಿಗೆ ಅಲ್ವಾ? ಇವಾಗ ಕೊರೋನಾದ ಸ್ಥಿತಿ ಹೇಗಿದೆ ಸರ್ ರಾಜ್ಯದಲ್ಲಿ? ಈಗ ಯಾವುದೇ ಒಂದು ಹೊಸ ವೈರಾಣು ಅಥವಾ ವೈರಸ್ ಸ್ಟ್ರೈನ್ ಬಂದಂತ ಸಂದರ್ಭದಲ್ಲಿ ಅದರದ್ದು ನ್ಯಾಚುರಲ್ ಸ್ವಾಭಾವಿಕವಾದಂಥ ಅದರದ್ದು ಕೋರ್ಸ್ ಅಂತ ಇರುತ್ತೆ. ನ್ಯಾಚುರಲ್ ಹಿಸ್ಟ್ರಿ ಆಫ್ ಎ ವೈರಸ್ ಇರುತ್ತೆ. ಸಾಮಾನ್ಯವಾಗಿ ಇದು 6 ಮಂತ್ಸ್. ಈಗ ನಾವು 4 ತಿಂಗಳು ಮುಗಿಸಿದೀವಿ. ಈಗ 5ನೇ ತಿಂಗಳಿಗೆ ಕಾಲಿಡ್ತಾ ಇದ್ದೀವಿ. ಅದರ ಅರ್ಥ ಇದ್ರದ್ದು ಇನ್ನೂ 2 ತಿಂಗಳು ಇದ್ದೇ ಇರುತ್ತೆ. ಇದ್ರದ್ದು ಯಾವುದು ಇದೇ ಇಂಟೆನ್ಸಿಟಿ ಇನ್ನೂ 2 ತಿಂಗಳು ಇರುತ್ತೆ. ನಂತರ ಯಾವ ರೀತಿ ಒಂದು ಇದು ಪ್ಯಾಂಡಮಿಕ್ ಅಂತ ಏನ್ ಹೇಳ್ತೀವಿ ಅದು ಎಂಡ್ ಆಗಬೇಕಾದ್ರೆ ಅದು ಕಮ್ಯುನಿಟಿಗೆ ಬಂದೇ ಎಂಡ್ ಆಗಬೇಕು. ನಂತರ ಕಮ್ಯುನಿಟಿಗೆ ಬರುತ್ತೆ. ಕಮ್ಯುನಿಟಿಲಿ ಕೆಲವರಿಗೆಲ್ಲ ಈಗಾಗಲೇ ನಾವು ಹಲವಾರು ನಿದರ್ಶನ ಪ್ರತಿನಿತ್ಯ ನಾವು ನೋಡ್ತಾನೆ ಇದ್ದೀವಿ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲ್ಲ, ಯಾವುದೇ ಸೋಂಕು ತಗುಲಿದ ವ್ಯಕ್ತಿಯ ಸಂಪರ್ಕ ಇರೋದಿಲ್ಲ, ಅಥವಾ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಜನರಿಗೆ ಈ ಸೋಂಕು ಇರೋದಿಲ್ಲ. ಆದ್ರೂ ಕೆಲವರಿಗೆ ಈ ಸೋಂಕು ಬರ್ತಾ ಇದೆ. ಸೊ ಅದರ ಅರ್ಥ ಇದು ಕಮ್ಯುನಿಟಿನಲ್ಲಿ ಈಗ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಂತರ ಜೊತೆಗೆ ಹರ್ಡ್ ಇಮ್ಯುನಿಟಿನೂ ಕೂಡ ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಯುನಿಟಿಲಿ ಡೆವಲಪ್ ಆಗುತ್ತೆ. ಈ ಬೆಳವಣಿಗೆ ಒಂದ್ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಕಮ್ಯುನಿಟಿ ಇಮ್ಯುನಿಟಿನೂ ಬರ್ಲಿಕ್ಕೆ ಶುರುವಾಗಿದೆ. ಸೊ ಅದು ನಮ್ಮ ICMR ಸರ್ವೆನಲ್ಲೂ ಹೇಳಿದೆ, ನಮ್ಮ ಜಯದೇವ ಸರ್ವೆನಲ್ಲೂ ಹೇಳಿದೆ. ಸೊ ಅದರಿಂದ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸಾರಾಸಟ್ಟಾಗಿ ಬಹಳ ಇದು ಹೈ ಇಂಟೆನ್ಸಿಟಿ ಆಗಿ ಸೆನ್ಸಿಬಲ್ ಆಗಿ ನಾವು ಪ್ರತಿಯೊಬ್ಬರೂ ಪ್ರಾಕ್ಟೀಸ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಮಾಸ್ಕ್ ಧರಿಸೋದು ಬಹಳ ಮುಖ್ಯ. ಡಿಸ್ಟೆನ್ಸ್ ನಾವು 3 ಅಡಿ ಅಂತಿದ್ವಿ, ಬಹುಶಃ 6 ಅಡಿಗೆ ಹೋಗ್ಬೇಕಾಗಿದೆ ಈಗ. ಸೊ ನಂತರ ಥರ್ಮಲ್ ಸ್ಕ್ಯಾನ್ ಅಲ್ಲಿ ಟೆಂಪರೇಚರ್ ಚೆಕ್ ಮಾಡ್ಕೋತಾ ಇರಬೇಕು. ಕೆಮ್ಮು, ಜ್ವರ, ಗಂಟ್ಲು ನೋವು, ಮೈಕೈ ನೋವು, ತಲೆನೋವು ಇದ್ದಂಥವ್ರು ಅಯ್ಯೋ ಇದು ಮಾಮೂಲಿ, ನನಗೆ ಹಿಂದೆನೂ ಬರ್ತಾ ಇತ್ತು, 2-3 ವರ್ಷದಿಂದನೂ ಈ ರೀತಿ ಬರ್ತಾ ಇತ್ತು ಅಂತ ಇಗ್ನೋರ್ ಮಾಡಬಾರ್ದು. ಈ ಸಂದರ್ಭದಲ್ಲಿ ಅವರು ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡು COVID-19 ಸ್ವ್ಯಾಬ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಅವಶ್ಯಕ. ಸರ್, ಫಿಯರ್ ಜಾಸ್ತಿ ಆಗಿದೆ ಇವಾಗ ಎಲ್ಲ ಕಡೆ. ಅದರಿಂದನೇ ಸಾವಿನ ಸಂಖ್ಯೆ ಜೊತೆಗೆ ಸ್ಟ್ರೆಸ್ ಲೆವೆಲ್ ಎಲ್ಲಾನು ಜಾಸ್ತಿ ಆಗಿದೆ ಜನರದ್ದು ಅಂತ. ಅದು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ? ಅಲ್ಲ, ಈಗ ಏನಾಗಿದೆ, ಈಗ ಕೋವಿಡ್ ಇನ್ಫೆಕ್ಷನ್ ಜನರ ಮನಸ್ಸಲ್ಲಿ ಮತ್ತು ಸಮುದಾಯದ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗಿದೆ, ಇದು ಕರೋನಾ ಬಂದ ತಕ್ಷಣ ಇದು ಡೆತ್ ಸೆಂಟೆನ್ಸು, ಅದೊಂದು. ಇನ್ನೊಂದು ಯಾರೋ ಸುತ್ತಮುತ್ತ ಯಾರು ಏನ್ ಅನ್ಕೋತಾ ಇದ್ದಾರೆ, ಅದರಿಂದ ನಾವು ಅಂಥವ್ರನ್ನ ಯಾರಾದ್ರೂ ಪಾಸಿಟಿವ್ ಇದ್ದಂಥ ಅವ್ರ ಮನೆಗೆ ಹೋಗ್ಬೇಕಾದ್ರೂ ಕೂಡ
ನಮ್ಮ ಜನರು ಅಥವಾ ಸಿಬ್ಬಂದಿ ಏನಿದೆ ಇದಕ್ಕೋಸ್ಕರ ಏನು ಸಿಬ್ಬಂದಿ ಅವ್ರನ್ನ ಅಸೈನ್ ಮಾಡಿರ್ತಾರೆ ಅವರು ಕೂಡ ಸ್ವಲ್ಪ ಆಂಬ್ಯುಲೆನ್ಸ್ನ ಅವ್ರ ಮನೆ ಹತ್ರಕ್ಕೆ ತಗೊಂಡೋಗ್ಬಾರ್ದು, ಎಲ್ಲೋ ದೂರ ನಿಲ್ಲಿಸ್ಬಿಟ್ಟು ಹೋಗಿ, ಅದರ್ವೈಸ್ ಅವ್ರಿಗೂ ಏನೋ ಆತಂಕ ಇರುತ್ತೆ, ಸುತ್ತಮುತ್ತ ಅವ್ರು ನೋಡ್ತಾ ಇದ್ದಾರೆ. ಸೊ ಅದರಿಂದ ಬಹುಶಃ ಇವತ್ತು ಈ ಕರೋನಾ ಸೋಂಕು ತಗುಲಿದವರಿಗೆ ಹೆಚ್ಚು ಮಾನಸಿಕವಾಗಿ ಅವರನ್ನ ಗಟ್ಟಿ ಮಾಡಬೇಕು, ಆತ್ಮವಿಶ್ವಾಸವನ್ನ ತುಂಬಬೇಕು ಮತ್ತು ಕರುಣೆ ತೋರಿಸ್ಬೇಕು. ಏನಾಗೋದಿಲ್ಲ, ಈಗ ಪಕ್ಕದ ಮನೆಯವ್ರಿಗೆ ಏನದು ಹರಡೋದಿಲ್ಲ, ಅಂದ್ರೆ ಸಂಪರ್ಕ ಬಂದ್ರೆ ಮಾತ್ರ ಹರಡುತ್ತೆ. ಸಪೋಸ್ ಯಾರೋ ಒಬ್ರಿಗೆ ಮನೇಲಿ ಬಂದ್ರೆ ಅವ್ರ ಸುತ್ತಮುತ್ತ ಇರೋರಿಗೆಲ್ಲ ಬರುತ್ತೆ ಅಂತ ಅಲ್ಲ. ಸೊ ಯಾರಿಗೆ ಸೋಂಕು ಬಂದಿದೆ ಅವರು ಮೂವ್ ಮಾಡಬಾರ್ದು, ಅಲ್ಲಿ ಮನೆ ಒಳಗೆ ಇರಬೇಕಾಗುತ್ತೆ. ಸೊ ನಂತರ ಈಗ ನಾವು ಸೋಂಕು ಬಂದಂತ ಸುತ್ತಮುತ್ತ ಇರತಕ್ಕಂಥವ್ರು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಗುತ್ತೆ. ಯಾಕೆಂದ್ರೆ ಇನ್ನೇನಿದ್ರು ಸೆಗ್ಮೆಂಟಲ್ ಲಾಕ್ಡೌನ್ ಆಗುತ್ತೆ. ಯಾವ ಏರಿಯಾ, ಯಾವ ಲೊಕ್ಯಾಲಿಟಿ, ಯಾವ ಸ್ಟ್ರೀಟ್ ಅಲ್ಲಿ ಈ ಕಾಯಿಲೆ ಇದೆ ಆ ಸ್ಟ್ರೀಟ್ ಮಾತ್ರ ಸೀಲ್ ಡೌನ್ ಮಾಡತಕ್ಕಂಥ ನಿರ್ಧಾರಗಳು ಕೂಡ ಈಗ ಆಲ್ರೆಡಿ ಆಗಿದೆ. ಸೊ ಈ ಫಿಯರ್ ಅಂತ ಏನಿದೆ, ಸ್ಟ್ರೆಸ್ಸು. ಸೊ ಜನರಿಗೆ ಈ ಕರೋನಾ ನಮಗೆ ಗೊತ್ತಿದೆ, ಈಗ 90% ಜನರಿಗೆ ಇದು ಸಾಮಾನ್ಯವಾಗಿ ಯಾವುದೇ ಚಿಕಿತ್ಸೆ ಇಲ್ಲದೇನೆ ಅದು ವಾಸಿ ಆಗುತ್ತೆ. ಇನ್ನೊಂದು 5% ಅಥವಾ 7% ಜನರಿಗೆ ಮಾತ್ರ ಐಸೋಲೇಷನ್ನು, ICU, ಆಕ್ಸಿಜನ್ ಅವಶ್ಯಕತೆ ಇದೆ. ಇನ್ನೊಂದು 2% ವೆಂಟಿಲೇಟರ್ ಹೋಗ್ಬೋದು. ಬಟ್ ಇದಕ್ಕಿಂತ ಇವತ್ತು ಕರೋನಾಗಿಂತ ದೊಡ್ಡ ಕಾಯಿಲೆ ಯಾವುದಾಗಿದೆ, ಈ ಭಯದ ಕಾಯಿಲೆ ಜಾಸ್ತಿ ಆಗಿದೆ, ಆತಂಕದ ಕಾಯಿಲೆ ಜಾಸ್ತಿ ಆಗಿದೆ. ಅದರಿಂದ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಜನರು. ಸೊ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಬಟ್ ಮುನ್ನೆಚ್ಚರಿಕೆ ಮಾತ್ರ. ಇನ್ನೂ 6 ತಿಂಗಳು ನಾವು ನಮ್ಮ ದಿನಚರಿಯಲ್ಲೇ ಬರಬೇಕಿನ್ನೇ ಮುನ್ನೆಚ್ಚರಿಕೆ. ಮಾಸ್ಕ್ ಧರಿಸುವಂಥದ್ದು, ಅಂತರ ಕಾಪಾಡಿಕೊಂಡು ಹೋಗುವಂಥದ್ದು, ಅಥವಾ ಮಾಸ್ಕ್ ಹಾಕೊಳ್ಳುವಂಥದ್ದು, ಟೆಂಪರೇಚರ್ ಚೆಕ್ ಮಾಡೋಂಥದ್ದು ಎಲ್ಲ ಕಡೆ ಇದು ಮಾಡಬೇಕಾಗುತ್ತೆ. ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಆಗ್ತದೆ ಅಂದ್ರೆ ಲಾಸ್ಟ್ 1 ವೀಕ್ ಇಂದ ನೋಡಿದ್ರೆ ಮೊದಲಷ್ಟು ಇರ್ಲಿಲ್ಲ, ಈಗ ಸಡನ್ ಆಗ್ತಾ ಇದೆ. ಲಾಕ್ಡೌನ್ ಲಿಫ್ಟ್ ಮಾಡಿದ್ದು ಬೇಗ ಆಯ್ತಾ ಸರ್, ಅಥವಾ ಅಲ್ಲೇನಾದ್ರು ಇನ್ನೂ ವೇಟ್ ಮಾಡ್ಬೇಕಿತ್ತ, ಏನ್ ಅನ್ಸುತ್ತೆ ಸರ್? ಅಂದ್ರೆ ಏನಾಗುತ್ತೆ, ಎರಡೂ ಬ್ಯಾಲೆನ್ಸ್ ಸಮತೋಲನವಾಗಿ ತೆಗೆದುಕೊಂಡು ಹೋಗ್ಬೇಕಲ್ಲ. ಒಂದು ಜೀವ, ಇನ್ನೊಂದು ಜೀವನ. ಸೊ ಎರಡನ್ನೂ ಸಮತೋಲನವಾಗಿ ತೆಗೆದುಕೊಂಡು ಹೋಗ್ಬೇಕು. ಲಾಕ್ಡೌನು ಅಂದ್ರೆ ಅವರ ಜೀವನ ದೃಷ್ಟಿಯಿಂದ ಅದನ್ನ ಈಸ್ ಔಟ್ ಮಾಡಲಾಯಿತು. ಬಟ್ ಆದ್ರೆ ಜನ ಕೂಡ ಅರ್ಥ ಮಾಡ್ಕೋಬೇಕು. ಈಗಲೂ ನೋಡ್ತೀವಿ, ಕೆಲವು ದರ್ಶನೀಯಗಳ ಹತ್ರ, ಕೆಲವು ಹೋಟೆಲ್ಗಳ ಹತ್ರ ಗುಂಪಾಗಿ ನಿಂತಿರ್ತಾರೆ. ಅದು ಎಷ್ಟು ಕೆಲಸ, ಎಷ್ಟು ಶಾರ್ಟ್ ಕಾಂಟ್ಯಾಕ್ಟ್ ಇರುತ್ತೋ ಅಷ್ಟು ಒಳ್ಳೇದು. ಬಹುಶಃ ನಮಗೆ ಈ ಕರೋನಾ ಯಾವ ರೀತಿ ಹರಡುತ್ತೆ ಅಂದ್ರೆ, ಯಾರು ಕೆಮ್ಮದ ಮೂಲಕ ಅಥವಾ ಸೀಂತ್ರೆ ಇದೊಂದು, ಅಥವಾ ಅವರು ಸೋಂಕಿದ್ದಂಥವ್ರು. ಈಗೇನಾಗಿದೆ, 90% ಜನರಿಗೆ ಸೋಂಕಿದ್ರೂ ಸಿಂಪ್ಟಮ್ಸ್ ಇಲ್ಲ, ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ. ಅದರಿಂದ ಯಾರಿಗಿದೆಯೋ ಯಾರಿಗಿಲ್ವೋ ಗೊತ್ತಾಗಲ್ಲ. ಅದರಿಂದ ಆದಷ್ಟು ನಾವು ಅವಶ್ಯಕತೆ ಇದ್ರೆ ಫೋನಲ್ಲಿ ಮಾತಾಡ್ಕೋಬೇಕು, ನೇರ ಸಂಪರ್ಕ ಆದಷ್ಟು ಕಡಿಮೆ ಮಾಡ್ಕೋಬೇಕು. ಈ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಹೋಗ್ಬೇಕಾಗುತ್ತೆ. ಶುರು ಆಗಿದೆ ಅಂತ ಹೇಳ್ತಾರೆ. ಯಾವುದೇ ಒಂದು ವೈರಸ್ ಆದ್ರೂ ಅದು ತುಂಬಾ ಸಾಮಾನ್ಯವಾದ ಬೆಳವಣಿಗೆ ಅಲ್ವಾ? ಇವಾಗ ಕೊರೋನಾದ ಸ್ಥಿತಿ ಹೇಗಿದೆ ಸರ್ ರಾಜ್ಯದಲ್ಲಿ? ಈಗ ಯಾವುದೇ ಒಂದು ಹೊಸ ವೈರಾಣು ಅಥವಾ ವೈರಸ್ ಸ್ಟ್ರೈನ್ ಬಂದಂತ ಸಂದರ್ಭದಲ್ಲಿ ಅದರದ್ದು ನ್ಯಾಚುರಲ್, ಸ್ವಾಭಾವಿಕವಾದಂಥ ಅದರದ್ದು ಕೋರ್ಸ್ ಅಂತ ಇರುತ್ತೆ, ನ್ಯಾಚುರಲ್ ಹಿಸ್ಟ್ರಿ ಆಫ್ ಎ ವೈರಸ್ ಇರುತ್ತೆ. ಸಾಮಾನ್ಯವಾಗಿ ಇದು 6 months. ಈಗ ನಾವು 4 ತಿಂಗಳು ಮುಗಿಸಿದೀವಿ. ಈಗ 5ನೇ ತಿಂಗಳಿಗೆ ಕಾಲಿಡ್ತಾ ಇದೀವಿ. ಅದರ ಅರ್ಥ ಇದ್ರದ್ದು ಇನ್ನೂ 2 ತಿಂಗಳು ಇದ್ದೇ ಇರುತ್ತೆ. ಇದ್ರದ್ದು ಯಾವುದು ಇದೇ ಇಂಟೆನ್ಸಿಟಿ ಇನ್ನೂ 2 ತಿಂಗಳು ಇರುತ್ತೆ. ನಂತರ ಯಾವ ರೀತಿ ಒಂದು ಇದು ಪ್ಯಾಂಡಮಿಕ್ ಅಂತ ಏನ್ ಹೇಳ್ತೀವಿ, ಅದು ಎಂಡ್ ಆಗ್ಬೇಕಾದ್ರೆ ಅದು ಕಮ್ಯುನಿಟಿಗೆ ಬಂದೇ ಎಂಡ್ ಆಗ್ಬೇಕು. ನಂತರ ಕಮ್ಯುನಿಟಿಗೆ ಬರುತ್ತೆ. ಕಮ್ಯುನಿಟಿಲಿ ಕೆಲವರಿಗೆಲ್ಲ ಈಗಾಗಲೇ ನಾವು ಹಲವಾರು ನಿದರ್ಶನ ಪ್ರತಿನಿತ್ಯ ನಾವು ನೋಡ್ತಾನೆ ಇದೀವಿ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇರಲ್ಲ, ಯಾವುದೇ ಸೋಂಕು ತಗುಲಿದ ವ್ಯಕ್ತಿಯ ಸಂಪರ್ಕ ಇರೋದಿಲ್ಲ, ಅಥವಾ ಸುತ್ತಮುತ್ತ ಇರತಕ್ಕಂತ ಯಾವುದೇ ಜನರಿಗೆ ಈ ಸೋಂಕು ಇರೋದಿಲ್ಲ. ಆದ್ರೂ ಕೆಲವರಿಗೆ ಈ ಸೋಂಕು ಬರ್ತಾ ಇದೆ. ಸೊ ಅದರ ಅರ್ಥ ಇದು ಕಮ್ಯುನಿಟಿನಲ್ಲಿ ಈಗ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಂತರ ಜೊತೆಗೆ ಹರ್ಡ್ ಇಮ್ಯುನಿಟಿನೂ ಕೂಡ, ಅಂದ್ರೆ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಯುನಿಟಿಲಿ ಡೆವಲಪ್ ಆಗುತ್ತೆ. ಈ ಬೆಳವಣಿಗೆ ಒಂದ್ ಕಡೆ ಸ್ಪ್ರೆಡ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಕಮ್ಯುನಿಟಿ ಇಮ್ಯುನಿಟಿನೂ ಬರ್ಲಿಕ್ಕೆ ಶುರುವಾಗಿದೆ. ಸೊ ಅದು ನಮ್ಮ ICMR ಸರ್ವೆನಲ್ಲೂ ಹೇಳಿದೆ, ನಮ್ಮ ಜಯದೇವ ಸರ್ವೆನಲ್ಲೂ ಹೇಳಿದೆ. ಸೊ ಅದರಿಂದ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಸಾರಾಸಟ್ಟಾಗಿ ಬಹಳ ಇದು ಹೈ ಇಂಟೆನ್ಸಿಟಿ ಆಗಿ ಸೆನ್ಸಿಬಲ್ ಆಗಿ ನಾವು
ಪ್ರತಿಯೊಬ್ಬರೂ ಪ್ರಾಕ್ಟೀಸ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಮಾಸ್ಕ್ ಧರಿಸೋದು ಬಹಳ ಮುಖ್ಯ. ಡಿಸ್ಟೆನ್ಸ್ ನಾವು 3 ಅಡಿ ಅಂತಿದ್ವಿ, ಬಹುಶಃ 6 ಅಡಿಗೆ ಹೋಗ್ಬೇಕಾಗಿದೆ ಈಗ. ಸೊ ನಂತರ ಥರ್ಮಲ್ ಸ್ಕ್ಯಾನ್ ಅಲ್ಲಿ ಟೆಂಪರೇಚರ್ ಚೆಕ್ ಮಾಡ್ಕೋತಾ ಇರಬೇಕು. ಕೆಮ್ಮು, ಜ್ವರ, ಗಂಟ್ಲು ನೋವು, ಮೈಕೈ ನೋವು, ತಲೆ ನೋವು ಇದ್ದಂಥವ್ರು ಅಯ್ಯೋ ಇದು ಮಾಮೂಲಿ, ನನಗೆ ಹಿಂದೆನೂ ಬರ್ತಾ ಇತ್ತು, 2-3 ವರ್ಷದಿಂದನೂ ಈ ರೀತಿ ಬರ್ತಾ ಇತ್ತು ಅಂತ ಇಗ್ನೋರ್ ಮಾಡಬಾರ್ದು. ಈ ಸಂದರ್ಭದಲ್ಲಿ ಅವರು ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡು COVID-19 ಸ್ವ್ಯಾಬ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಬಹಳ ಅವಶ್ಯಕತೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಕಳಸ, ಈಗಾಗಲೇ ಡಾಕ್ಟರ್ ಮಂಜುನಾಥ್ ಹೇಳುವ ಪ್ರಕಾರ ಒಂದು ರೀತಿಯಲ್ಲಿ ಕಮ್ಯುನಿಟಿಗೆ ಸ್ಪ್ರೆಡ್ ಆಗಿರುವಂತಹ ಆತಂಕ ಕೂಡ ಇದೆ. ಅಂದ್ರೆ ಕಮ್ಯುನಿಟಿಗೆ ಸ್ಪ್ರೆಡ್ ಆಗಿಯೇ ಇದು ಕೊನೆಗೊಳ್ಳಬೇಕು ಅನ್ನುವಂಥದ್ದು ಜೊತೆಗೆ ಎಸಿಂಪ್ಟಮ್ಯಾಟಿಕ್ ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಪಾಯ ಇದೆ ಅನ್ನೋದನ್ನ ನಾವಿಲ್ಲಿ ಅರಿತುಕೊಳ್ಬೇಕಾಗತ್ತಾ ಹಾಗಾದ್ರೆ ಅಂತ? ಖಂಡಿತ ಹೌದು ನವಿತಾ. ಡಾಕ್ಟರ್ ಮಂಜುನಾಥ್ ಅವರು ಹೇಳಿರೋ ಪ್ರಕಾರ ಯಾವುದೇ ಒಂದು ಹೊಸ ವೈರಸ್ ದಾಳಿ ಮಾಡಿದ್ರು ಕೂಡ ಕನಿಷ್ಠ ಪಕ್ಷ 6 ತಿಂಗಳವರೆಗೆ ಅದರ ಪ್ರಭಾವ ಇದ್ದೇ ಇರುತ್ತೆ, ಅದು ತುಂಬಾ ಜಾಸ್ತಿನೇ ಇರುತ್ತೆ. ಆ ಲೆಕ್ಕದಲ್ಲಿ ನಾವೀಗ 4 ತಿಂಗಳನ್ನ ಕಂಪ್ಲೀಟ್ ಮಾಡಿದೀವಿ ಕರ್ನಾಟಕ ರಾಜ್ಯದವರು. 4 ತಿಂಗಳು ಮುಗ್ದಿದೆ, ಇನ್ನೂ 2 ತಿಂಗಳು ಬಾಕಿ ಇದೆ. ಆ ಲೆಕ್ಕದಲ್ಲಿ ಈ ಮುಂದಿನ 2 ತಿಂಗಳೇನಿದೆ ಅದು ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ. ಯಾಕೆಂದ್ರೆ ಇದುವರೆಗೆ ನಮ್ಗೆ ಏನು ಮಹಾರಾಷ್ಟ್ರದಿಂದ ಬಂದಿರುವಂತಹ ಪ್ರಯಾಣಿಕರು ಅಥವಾ ಬೇರೆ ರಾಜ್ಯಗಳಿಂದ ಬಂದಂತಹ ಪ್ರಯಾಣಿಕರು ಅವ್ರದೇ ಲಿಸ್ಟ್ ಉದ್ದ ಇತ್ತು. ಓಕೆ, ಸೊ ಈ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆದ್ರೆ ಅಲ್ಲಿಗೆ ನಾವು ಸೇಫ್ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೆ ಕಳೆದ 1 ವಾರದಲ್ಲಿ ಗಮನಿಸಿದ್ರೆ ಈ ಮಹಾರಾಷ್ಟ್ರ ಪ್ರಯಾಣಿಕರು ಅಥವಾ ಅಂತಾರಾಜ್ಯ ಪ್ರಯಾಣಿಕರಿಗಿಂತ ಹೆಚ್ಚಾಗಿ ಬೇರೆಯವರು ಅಂದ್ರೆ ನಮ್ಮದೇ ನೆಲದ ಜನರಲ್ಲಿ ಹೆಚ್ಚು ಸೋಂಕನ್ನು ನಾವು ನೋಡ್ತಾ ಇದೀವಿ. ಅದರಲ್ಲೂ ಅನೇಕರಿಗೆ ILI ಮತ್ತು ಸಾರಿ ಲೈಕ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಿ, ಹೇಗೆ ಬಂತು, ಯಾಕೆ ಬಂತು ಅನ್ನೋದಕ್ಕೆ ಸೋಂಕಿನ ಒಂದು ಮೂಲ ಇಲ್ಲ. ಮನೆಯಲ್ಲಿ ಯಾರಾದ್ರೂ ಒಬ್ರು ಸೋಂಕಿತರು ಇದ್ದು ಅವರಿಂದ ಉಳಿದವರಿಗೆ ಹಬ್ಬಿದ್ರೆ ಅದು ಒಂದು ರೀತಿ ಗೊತ್ತಿರುತ್ತೆ ಸೋಂಕು ಎಲ್ಲಿಂದ ಬಂತು ಅಂತ. ಯಾವಾಗ ಸೋಂಕಿನ ಮೂಲ ಗೊತ್ತಿರೋದಿಲ್ವೋ ಆದ್ರೂ ಸೋಂಕು ಬಂದಿರುತ್ತೋ ಆಗ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ಕಳೆದ ಒಂದಷ್ಟು ದಿನಗಳಲ್ಲಿ ನಾವು ನೋಡ್ತಾ ಬಂದ್ರೆ ಅನೇಕ ಜನರಿಗೆ, ಅನೇಕ ರೋಗಿಗಳ ಸೋಂಕಿನ ಮೂಲ ಪತ್ತೆ ಆಗಿಲ್ಲ. ಅದರ ಅರ್ಥ ವೈರಸ್ ಆಗ್ಲೇ ಕಮ್ಯುನಿಟಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಸೊ ಯಾವುದೇ ವೈರಸ್ ಆದ್ರೂ ಕೂಡ ಇದೇ ರೀತಿ ತುಂಬಾ ಒಂದು ಉಲ್ಬಣವಾಗಿ ಅಂದ್ರೆ ಒಂದು ತುಂಬಾ ಜಾಸ್ತಿ ತೀವ್ರವಾಗಿ ಜಾಸ್ತಿ ಆಗಿ ಆನಂತರ ಅಷ್ಟೇ ಕಡಿಮೆ ಆಗೋದು. ಯಾವಾಗ ವೈರಸ್ ಪಾಪ್ಯುಲೇಷನ್ ಅಲ್ಲಿ ಇರುವಂತಹ ಅನೇಕರಿಗೆ, ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಯಾವಾಗ ಹರಡುತ್ತೋ ಅವರಲ್ಲಿ ಕೆಲವರು ಮಾತ್ರ ತುಂಬಾ ವೀಕ್ ಇದ್ದವರು ಏನು ಸಾವನ್ನಪ್ಪೋದಿರ್ಬೋದು ಅಥವಾ ಕ್ರಿಟಿಕಲ್ ಕಂಡೀಷನ್ಗೆ ಹೋಗೋದಿರ್ಬೋದು ಆಗುತ್ತೆ. 3/4 ಜನ ಅವರ ದೇಹ ಈ ಒಂದು ವೈರಸ್ ಅನ್ನ ಹೋರಾಡುವಂತ ಒಂದು ಶಕ್ತಿಯನ್ನ ಹೊಂದಿರುತ್ತೆ. ಕೆಲವರು ಔಷಧಿಯ ಸಹಾಯದಿಂದ, ಕೆಲವರು ಹಾಗೆ ಡೈರೆಕ್ಟ್ ಆಗಿ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ. ಸೊ ಅದೇ ಒಂದು ಹರ್ಡ್ ಇಮ್ಯುನಿಟಿ. ಯಾವಾಗ ಒಂದು ಗುಂಪಿನಲ್ಲಿ ಅತಿ ಹೆಚ್ಚಿನ ಜನ ಈ ಒಂದು ಇಮ್ಯುನಿಟಿಯನ್ನು ಡೆವಲಪ್ ಮಾಡ್ಕೊಳ್ತಾರೋ ಆಗ ಅದು ಹರ್ಡ್ ಇಮ್ಯುನಿಟಿ ಅಂತ ಅನಿಸ್ಕೊಳ್ಳುತ್ತೆ. ಆಗ ಇಡೀ ಒಂದು ಸಮುದಾಯ ಸೇಫ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಕಡೆ ವೈರಸ್ ನ ಹಾವಳಿ ಜಾಸ್ತಿಯಾಗಿ ಕಮ್ಯುನಿಟಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರೋದು, ಅದೇ ರೀತಿ ಎಲ್ಲೆಲ್ಲಿ ವೈರಸ್ ಬಂದು ಹೋಗಿದೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ವೈರಸ್ ನ ದಾಳಿ ಆಗಿ ಆತನಿಗೆ ಚಿಕಿತ್ಸೆ ಸಿಕ್ಕಿ ಆತನ ಕ್ವಾರಂಟೈನ್ ಪೀರಿಯಡ್ ಮುಗಿದ ನಂತರ ಆತನ ಬಾಡಿ ದೇಹದೊಳಗೆ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತೆ. ಸೊ ಒಂದ್ಸಲ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಯ್ತು ಅಂದ್ರೆ ಆತ ಸೇಫ್ ಆಗಿರ್ತಾನೆ. ಸೊ ಈ ರೀತಿ ಒಂದ್ ಕಡೆಯಿಂದ ಒಂದು ಕ್ಲೀನಿಂಗ್ ಪ್ರಾಸೆಸ್ ಅಂತ ಹೇಳ್ಬೋದು ನಾವು. ವೈರಸ್ ಒಂದು ಕಡೆ ಜಾಸ್ತಿ ಆಗೋದು, ಮತ್ತೊಂದು ಕಡೆ ಅದೇ ರೀತಿ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗ್ತಾ ಇರೋದು, ಎರಡು ಪಕ್ಕದಲ್ಲೇ ನಡೀತಾ ಇದೆ. ಸೊ ಈಗ ವೈರಸ್ ಸ್ಪ್ರೆಡ್ ಆಗ್ತಾ ಇರುವಂತ ಸಂಖ್ಯೆ ಜಾಸ್ತಿ ಇದೆ, ಇಮ್ಯುನಿಟಿಯ ಸಂಖ್ಯೆ ಕಡಿಮೆ ಇದೆ. ಕ್ರಮೇಣವಾಗಿ ಇಮ್ಯುನಿಟಿಯ ಸಂಖ್ಯೆ ಜಾಸ್ತಿ ಆಗುತ್ತೆ, ವೈರಸ್ ನ ಪ್ರಭಾವ ಕಮ್ಮಿ ಆಗುತ್ತೆ. ಇದಿಷ್ಟು ಆಗೋದಿಕ್ಕೆ ಕನಿಷ್ಠ ಪಕ್ಷ ಇನ್ನೂ 2 ತಿಂಗಳಾದ್ರೂ ಬೇಕೇ ಬೇಕು. 6 months ಅನ್ನೋದು ಯಾವುದೇ ಒಂದು ಹೊಸ ವೈರಸ್ ಅಥವಾ ಒಂದು ಪ್ಯಾಂಡಮಿಕ್ ಇದ್ದಾಗ ಅದೊಂದು ಸ್ಟ್ಯಾಂಡರ್ಡ್ ಟೈಮ್. ಯಾವುದೇ ಹೊಸ ವೈರಸ್ ಬಂದ್ರೂ 6 ತಿಂಗಳವರೆಗೆ ಕನಿಷ್ಠ ಪಕ್ಷ ಅದರ ಒಂದು ಹಾವಳಿ ಇರುತ್ತೆ. ಸೊ ಕೊರೋನಾ ಕರ್ನಾಟಕದ ಮೇಲೆ ಸದ್ಯಕ್ಕೆ 4 ತಿಂಗಳನ್ನ ನಾವು ಕಷ್ಟಪಟ್ಟು ಎಲ್ಲರೂ ಕಳೆದ್ಬಿಟ್ಟಿದ್ದೀವಿ. ಇನ್ನು 2 ತಿಂಗಳವರೆಗೆ ಈ ಒಂದು ಸಮಸ್ಯೆಯನ್ನ ಎದುರಿಸಬೇಕು. ಆಗ ಮಾತ್ರ ಈ ಒಂದು ಕಂಪ್ಲೀಟ್ ಸೊಲ್ಯೂಷನ್ ನಮಗೆ ಸಿಕ್ಕಂತೆ ಆಗುತ್ತೆ. ನವಿತಾ, ಓಕೆ, ಥ್ಯಾಂಕ್ ಯು ಸೌಮ್ಯ ಕಳಿಸೋ ಡೀಟೇಲ್ಸ್ಗೆ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಂಗಳೂರಲ್ಲಿ ಕೊರೋನಾ ವೈರಸ್ ರಣಕೇಕೆಯನ್ನ ಹಾಕ್ತಾ ಇದೆ. ಆದ್ರೆ ಈಗ ಇದು ಸಮುದಾಯಕ್ಕೆ ಹಬ್ತಾ ಇದೆಯಾ ಅನ್ನುವ ಆತಂಕ ಇದೆ. ಹಾಗಾಗಿ ಮತ್ತೆ ರಾಜ್ಯದಲ್ಲಿ ಏನಾದ್ರೂ ಲಾಕ್ಡೌನ್ ಆಗತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಳೆದ ಹಲವು ದಿನಗಳಿಂದ ಹೇಳ್ತಾ ಇದೆ. ಆದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆದ್ರೆ ಬಹಳ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗುವ ಚಾನ್ಸಸ್ ಇದೆ. ಆಲ್ರೆಡಿ ಈಗಾಗಲೇ ಒಂದು ರೀತಿಯ ಭಯದ ವಾತಾವರಣ ಇದೆ. ಸೊ ಲಾಕ್ಡೌನ್ಗೆ ಸಿದ್ಧತೆಯನ್ನ ನಡೆಸ್ತಾ ಇದೆಯಾ ಸರ್ಕಾರ? ಇಡೀ ಬೆಂಗಳೂರಿಗೆ ಸೀಲ್ ಹಾಕಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ಯಾ? ಗುರುವಾರ ಸಂಪುಟದಲ್ಲಿ ಇದರ ಬಗ್ಗೆ ನಿರ್ಧಾರ ಆಗಲಿದೆಯಾ? ಒಂದು ವೇಳೆ ಏನಾದ್ರೂ ಹೀಗೆ ಹೆಚ್ಚುತ್ತಾ ಇದ್ರೆ ಲಾಕ್ಡೌನ್ ಅನಿವಾರ್ಯ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರಾಗಿರುವ ಶ್ರೀರಾಮುಲು.
ಸುಮಾರಾಗಿ 4 ಪ್ರದೇಶಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಅದನ್ನ 14 ದಿನಗಳ ಕಾಲ ಸೀಲ್ ಡೌನ್ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆಕಸ್ಮಿಕವಾಗಿ ಪರಿಸ್ಥಿತಿ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಮಾಡಂತ ವಿಚಾರದ ಬಗ್ಗೆ ಕೂಡ ಒಂದು ಯೋಚನೆಯನ್ನು ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ಜಾಸ್ತಿ ಕೇಸಸ್ಗಳು ಬರುವಂತ ಟೈಮಲ್ಲಿ ನಾವು ಬಹಳಷ್ಟು ಸಮಾಲೋಚನೆ ಮಾಡಿದಂತ ಟೈಮಲ್ಲಿ ಕೂಡ ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಜನರಲ್ಲಿ ಜಾಸ್ತಿ ಜನರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಜಾಸ್ತಿ ಕೇಸ್ಗಳಾಗುವಂತ ಟೈಮಲ್ಲಿ ಕೂಡ ಇದರ ಯಾವ ರೀತಿಯಲ್ಲಿ ಒಂದು ಕಂಟ್ರೋಲ್ ತಗೋಬೇಕನ್ನಂತ ಸಂದರ್ಭ ಬಂದಂತ ಟೈಮಲ್ಲಿ ಜಾಸ್ತಿ ಕೇಸಸ್ ಆದಂತ ಟೈಮಲ್ಲಿ ನಾವು ತಜ್ಞರ ಜೊತೆಲಿ ಎಕ್ಸ್ಪರ್ಟ್ಸ್ ಜೊತೆಲಿ ಮಾತಾಡಿ ಅವರದ್ದು ಸಮಾಲೋಚನೆ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡೋಗಿ ಮತ್ತೆ ಪುನಃ ಏನು ಲಾಕ್ಡೌನ್ ಅನ್ನು ಮುಂದುವರಿಸಬೇಕನ್ನಂತ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು ಗುರುವಾರ ಸೀಲ್ ಡೌನ್ಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನ ಆಗತ್ತಾ ಅಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಚಿವ ಆರ್ ಅಶೋಕ್ ಅವರು ಒಂದು ರೀತಿಯ ಮುನ್ಸೂಚನೆ ಕೊಟ್ಟಿದ್ದಾರೆ. ಸೀಲ್ ಡೌನ್ ವಾರ್ಡ್ ಮಾಡಬೇಕಾ? ವಿಧಾನಸಭಾ ಕ್ಷೇತ್ರಗಳೇ ಸೀಲ್ ಮಾಡಬೇಕಾ? ತಜ್ಞರ ವರದಿಯನ್ನ ಆಧರಿಸಿ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಆರ್ ಅಶೋಕ್. ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಈ ಸೂಚನೆಯನ್ನ ನೀಡಿದ್ದಾರೆ. ಈ ಸರ್ಕಾರ ಏನು ತೊಗಲಕ್ ಸರ್ಕಾರ ಅಲ್ಲ. ಏನ್ ಬೇಕೋ ಮನ್ಸಿಗೆ ಬಂದಿದ್ದು ಮಾಡೋ ಅಂತದಕ್ಕೆ ಸರ್ಕಾರದ ನೀತಿ ನಿಯಮ ಇದೆ. ಕೇಂದ್ರ ಸರ್ಕಾರ ಮಿನಿಟ್ ಟು ಮಿನಿಟ್ ರಾಜ್ಯ ಸರ್ಕಾರದ ಕಾರ್ಯ ವೈಖರಿಯ ಬಗ್ಗೆ ಫಾಲೋ ಮಾಡ್ತಾ ಇದ್ದಾರೆ, ಮತ್ತೆ ಡೈರೆಕ್ಷನ್ಸ್ ಬರ್ತಾ ಇದೆ. ನಮ್ಮದೇ ಆದಂಥ ಒಂದು ಎಕ್ಸ್ಪರ್ಟ್ ಕಮಿಟಿ ಇದೆ. ಅದರಲ್ಲಿ ಡಾಕ್ಟರ್ಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಮಂತ್ರಿಗಳಿದ್ದಾರೆ. ಪ್ರತಿದಿನ ಸೀನಿಯರ್ಸ್ ಮಂತ್ರಿಗಳು CM ಮನೆಯಲ್ಲಿ ನಾವು ಪ್ರತಿದಿನ ಸೇರ್ತಾ ಇದ್ದೀರಿ. ಲಾಕ್ಡೌನ್ ಹಾಕೋದು ಬೇಡ ಅಂದಾಗ ತೆಗೆಯೋದು ಈ ಥರ ಮಾಡೋಕ್ಕಾಗಲ್ಲ. ಇದಕ್ಕೆ ಆದಂಥ ಒಂದು ಕಮಿಟಿ ಇದೆ. ಆ ಕಮಿಟಿ ರಿಪೋರ್ಟ್ ತಜ್ಞರು ಏನು ಕೊಡ್ತಾರೆ ಅದರ ಪ್ರಕಾರ ಸರ್ಕಾರ ನಡೆಯುತ್ತೆ. ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದಾರೆ ಸಚಿವ ಶ್ರೀರಾಮುಲು. ಕೋವಿಡ್ ಆಸ್ಪತ್ರೆಗಳ ಸಮಸ್ಯೆಯ ಬಗ್ಗೆ ಗಮನ ಹರಿಸ್ತೀವಿ. ಈ ಬಗ್ಗೆ ಸಿಎಂ BSY ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ, ಗಂಭೀರವಾಗಿ ಇದಕ್ಕೆ ಸ್ಪಂದನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರಾಗಿರುವ ಶ್ರೀರಾಮುಲು. ವಿಕ್ಟೋರಿಯಾ ಮತ್ತು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಕೂಡ ಮಾತನಾಡಿದ್ರು. ಈ ಬಗ್ಗೆ ನಿನ್ನೆಯಿಂದ ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡ್ತಾನೆ ಇದೆ. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಬೆಂಗಳೂರಲ್ಲಿ ಜಾಸ್ತಿ ಆಗಂತ ಟೈಮಲ್ಲಿ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಸಭೆ ಕರೆದಂತ ಟೈಮಲ್ಲಿ ನಮಗೆ ಕೂಡ ಫೋನ್ ಮೂಲಕ ಅವ್ರು ತಿಳಿಸಿದಂತ ಟೈಮಲ್ಲಿ ಬಹಳ ಸೀರಿಯಸ್ ಆಗಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಸಹಿಸೋ ಪ್ರಶ್ನೆ ಇಲ್ಲ ಅಂತ ಟೈಮಲ್ಲಿ ಆಲ್ರೆಡಿ ಇವತ್ತು ಒಂದು ಏನು ನಿನ್ನೆ ಮೊನ್ನೆ ಸ್ವಲ್ಪ ತೊಂದರೆ ಆಗಿತ್ತು ಅದನ್ನು ಸರಿಪಡಿಸುವಂತ ಕೆಲಸಗಳು ಮಾಡಿದಾರೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಊಟ ಕೊಡುವಂತ ವಿಚಾರದಲ್ಲಿ ಅದನ್ನು ವ್ಯತ್ಯಾಸ ಅದನ್ನ ಆಲ್ರೆಡಿ ಮುಖ್ಯಮಂತ್ರಿಗಳು ಇದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ, ನಾವು ಕೂಡ ಮಾನಿಟರ್ ಮಾಡ್ತೀವಿ. ಆಕಸ್ಮಿಕವಾಗಿ ಯಾವ್ದಾದ್ರು ತೊಂದರೆ ಅದನ್ನು ಇನ್ನಷ್ಟು ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಆಗ್ತಾ ಇವೆ ಖಾಸಗಿ ಆಸ್ಪತ್ರೆಗಳು. ಹಾಗಾದ್ರೆ ಹೇಗಿದೆ ಗೊತ್ತಾ ಪ್ರೈವೇಟ್ ಆಸ್ಪತ್ರೆಯ ಕೊರೋನಾ ವಾರ್ಡ್? ಖಾಸಗಿ ಆಸ್ಪತ್ರೆಗಳ ಕೋವಿಡ್ ವಾರ್ಡ್ನ ನೈಜ ಚಿತ್ರಣ. ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಆಸ್ಪತ್ರೆಯಲ್ಲಿ 28 ವಾರ್ಡ್ಗಳಿದ್ದು 10 ICU ವಾರ್ಡ್ಗಳು ಕೂಡ ಕೊರೋನಾ ಚಿಕಿತ್ಸೆಗಾಗಿ ಅಂತ ಹೇಳಿ ಈಗಾಗಲೇ ನಿಗದಿಪಡಿಸಲಾಗಿದೆ. ಐಸೋಲೇಷನ್ ರೂಮ್ಗಳಲ್ಲಿ ರೋಗಿಗಳ ಅನುಕೂಲಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಚಿಕಿತ್ಸೆಗಾಗಿ ಸಜ್ಜಾಗಿದೆ ಈಗ ಖಾಸಗಿ ಆಸ್ಪತ್ರೆಗಳು. ರೋಗಿಗಳ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳೀಗ ರೆಡಿಯಾಗಿದ್ದು ಕುಮಾರಸ್ವಾಮಿ ಲೇಔಟ್ನ ಸಾಗರ ಆಸ್ಪತ್ರೆಯಲ್ಲಿ 28 ವಾರ್ಡ್ಗಳನ್ನ ಕೊರೋನಾ ಪೇಷಂಟ್ಗಳಿಗೆ ಅಂತ ಮೀಸಲಿಡಲಾಗಿದೆ. 10 ICU ವಾರ್ಡ್ಗಳಲ್ಲೂ ಕೂಡ ಕೊರೋನಾ ಪೇಷಂಟ್ಗಳಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಹಾಗಾದ್ರೆ ಸಾಗರ್ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಕೊರೋನಾ ಪೇಷಂಟ್ಗಳ ಚಿಕಿತ್ಸೆಗಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಕೊಡೋದಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ನಾನಾ ಖಾಸಗಿ ಆಸ್ಪತ್ರೆಗಳು ಕೊರೋನಾ ರೋಗಿಗಳ ಚಿಕಿತ್ಸೆಗೆ ಸಜ್ಜಾಗ್ತಿವೆ. ನಾವೀಗ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರುವಂತಹ ಸಾಗರ್ ಆಸ್ಪತ್ರೆನಲ್ಲಿದ್ದೀವಿ. ಈ ಒಂದು ಆಸ್ಪತ್ರೆಯ ಕಟ್ಟಡದಲ್ಲಿ 2ನೇ ಫ್ಲೋರ್ ಕಂಪ್ಲೀಟ್ ಆಗಿ ಕೊರೋನಾ ರೋಗಿಗಳ ಚಿಕಿತ್ಸೆಗೆ ಅಂತಾನೆ ಮೀಸಲಿಡಲಾಗಿದೆ. ಇಲ್ಲಿ ಮೊದಲೇ ಇದ್ದಂತಹ ಬೇರೆ ರೋಗಿಗಳನ್ನ ಇಲ್ಲಿ ಈ ಕಟ್ಟಡದ ಬೇರೆ ಬೇರೆ ಫ್ಲೋರ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಈ ಸೆಕೆಂಡ್ ಫ್ಲೋರ್ ನಲ್ಲಿ ಒಂದು ವಿಂಗ್ ನಲ್ಲಿ 28
28, ಮತ್ತೊಂದು ವಿಂಗ್ ನಲ್ಲಿ ಇನ್ನೊಂದು 28 ರೂಮ್ಸ್. ಸೊ ಈ ರೀತಿ ಒಂದು ಅರೇಂಜ್ಮೆಂಟ್ ಮಾಡಲಾಗಿದೆ. ಪ್ರತಿಯೊಂದು ಕೋಣೆಯಲ್ಲಿ ಕೂಡ ಒಂದೊಂದು ಹಾಸಿಗೆಯನ್ನ ಇಡಲಾಗಿದೆ. ಪ್ರತಿ ಕೋಣೆಯಲ್ಲೂ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಸೊ ಇದೆಲ್ಲ ಇರೋದ್ರಿಂದ ಐಸೋಲೇಷನ್ ಅಲ್ಲಿ ಪ್ರತಿ ರೋಗಿಯನ್ನ ಕೂಡ ಇರಿಸೋದು ತುಂಬಾನೇ ಸುಲಭ ಆಗುತ್ತೆ. ಅದಲ್ಲದೆ ಇಲ್ಲಿ ಬರುವಂತಹ ಪ್ರತಿ ರೋಗಿಗೂ ಮೊದಲು ಪರೀಕ್ಷೆಯನ್ನ ಮಾಡ್ತಾರೆ. ಪರೀಕ್ಷೆಯನ್ನ ಮಾಡಿ ಆ ಒಂದು ಪರೀಕ್ಷೆ ರಿಸಲ್ಟ್ ಬರುವ ತನಕ ಅವರನ್ನ ಒಂದ್ ಕಡೆ ಸಪರೇಟ್ ಆಗಿ ಇಟ್ಟಿರ್ತಾರೆ. ರಿಸಲ್ಟ್ ಬಂದ ನಂತರ ಅವರು ಪಾಸಿಟಿವ್ ಅಂತ ಆದ್ರೆ ಆ ನಂತರ ಅವರಿಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಶುರು ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಈ ಒಂದು ಆಸ್ಪತ್ರೆಯ ಡೆಪ್ಯೂಟಿ ನರ್ಸ್ ಸೂಪರಿಂಟೆಂಡೆಂಟ್ ಆಗಿರುವಂತಹ ನಾಗವೇಣಿ ಅವರಿದ್ದಾರೆ. ಅವ್ರ ಹತ್ರ ಕೇಳೋಣ. ಸೊ ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿದ್ದೀರಾ ಮ್ಯಾಮ್ ನೀವು ಕೊರೋನಾ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ? ಆ ಬಿಲ್ಡಿಂಗ್ ನಲ್ಲಿ ಬಿ ಅಂಡ್ ಎ ಆ ತರ ನಾವು ಇಟ್ಕೊಂಡಿದೀವಿ. ಸಿ ಕಡೆ ಎಲ್ಲ ಬೇರೆ ಕಚೇರಿಗಳಿದೆ. ಸೊ ಒಂದು ಬಿ ಸೈಡ್ ಅಲ್ಲಿ ನಾವು ಎಲ್ಲ ಪೇಷಂಟ್ ಅನ್ನ ಇಲ್ಲಿ ಫಸ್ಟ್ ತಗೊಳ್ತೀವಿ. ಅಡ್ಮಿಷನ್ ಎಲ್ಲ ತಗೊಂಡು ನಾವು ಗಂಟಲು ದ್ರವನ ಪರೀಕ್ಷೆ ಕಳಿಸ್ತೀವಿ. ಅಲ್ಲಿ ನಂತರ ಆ ಪೇಷಂಟ್ ಏನಾದ್ರೂ ನೆಗೆಟಿವ್ ಬಂದ್ರೆ ಒಂದು 24 hours ಟೈಮ್ ತಗೊಳ್ತದು. ಸೊ ಅದೇನಾದ್ರೂ ನೆಗೆಟಿವ್ ಬಂದ್ರೆ ನಾವು ಮತ್ತೆ ಬೇರೆ ವಾರ್ಡ್ಗಳಿಗೆ ಶಿಫ್ಟ್ ಮಾಡ್ತೀವಿ. ಮೇಲೆ ನಮಗೆ ಡಿಲೆಕ್ಸ್ ರೂಮ್ ಇದೆ, ICU ಇದೆ, 24 ಬೆಡೆಡ್ ICU ಇದೆ ನಮಗೆ. ಸೊ ಕ್ಯೂಬಿಕಲ್ ಆಗಿ ಎಲ್ಲ ಚೆನ್ನಾಗಿದೆ ನಮ್ಮ ಹತ್ರ. ಅಂಡ್ ನರ್ಸಸ್ ಎಲ್ಲ ಇದು PPE ಕಿಟ್ ಎಲ್ಲ ಹಾಕೊಂಡು ರೆಡಿ ಇರ್ತಾರೆ ಯಾವಾಗ್ಲೂ. ಸೊ ಈಗ ಕೊರೋನಾ ಪೇಷಂಟ್ಸ್ ಗೆ ಟ್ರೀಟ್ ಮಾಡೋದಕ್ಕೆ ಅಂತಾನೆ ಮಾಡ್ಕೊಂಡಿರುವಂತ ಒಂದು ವ್ಯವಸ್ಥೆಗಳು ಇದೆಲ್ಲ ಅಲ್ವಾ? ಸೊ ಈಗ ಬರುವಂತ ಪೇಷಂಟ್ಸ್ ಗೆ ಒಂದ್ ವೇಳೆ ICU ಬೇಕು ಅಂತಾದ್ರೆ ಎಷ್ಟು ICU ಗಳನ್ನ ಇದಕ್ಕೆ ಅಂತ ನೀವು ಸ್ಟೋರ್ ಮಾಡಿಟ್ಟಿದ್ರ? ನಾವು ಅದನ್ನ ಒಂದು 10 ಬೆಡ್ ಅನ್ನ ಅದಕ್ಕೋಸ್ಕರ ಅಂತಾನೆ ಇಟ್ಟಿದೀವಿ. ಐಸೋಲೇಷನ್ ICU ಏನಾದ್ರೂ ಸಪೋಸ್ ಕೊರೋನಾ ಪಾಸಿಟಿವ್ ಏನಾದ್ರೂ ಬಂದ್ರೆ ನಾವು ಅಲ್ಲಿ ಇಟ್ಕೊಂಡು, ನಮ್ಮ ಹತ್ರ ವೈದ್ಯರ ಸಿಬ್ಬಂದಿ ಇದೆ, ಮತ್ತೆ ನಮ್ಮ ನರ್ಸಿಂಗ್ ಸಿಬ್ಬಂದಿ ಇದೆ. ನಾವು ಅವರನ್ನೆಲ್ಲ ಟ್ರೈನ್ ಮಾಡಿದೀವಿ ಚೆನ್ನಾಗಿ. ಸೊ ಅವರು ಅದನ್ನ ದೇ ವಿಲ್ ಟೇಕ್ ಕೇರ್ ನೈಸ್ಲಿ. ಸೊ ಈ ಒಂದು ರೂಮ್ ಒಳಗಡೆನ ವ್ಯವಸ್ಥೆ ಹೇಗಿದೆ ಅಂತ ನಾವು ನೋಡೋಣ. ಒಂದು ರೂಮ್ ನ ಒಂದು ಎಕ್ಸಾಂಪಲ್ ಆಗಿ ನಾವು ನೋಡೋದಾದ್ರೆ ಈ ಒಂದು ರೂಮ್ ತುಂಬಾ ವಿಶಾಲವಾಗಿದೆ. ಸಾಮಾನ್ಯವಾಗಿ ಈಗ ಆಲ್ರೆಡಿ ಎಲ್ಲೆಲ್ಲಿ ಚಿಕಿತ್ಸೆನ ಪಡಿತಿದ್ದಾರೆ ರೋಗಿಗಳು ಅವರೆಲ್ಲ ಮಾಡುವಂತಹ ಕಂಪ್ಲೇಂಟ್ಸ್ ಏನಿದೆ ಆ ಕಂಪ್ಲೇಂಟ್ಸ್ ಬಹುಶಃ ಇಲ್ಲಿ ಇರೋದಿಲ್ಲ. ಒಂದು ರೂಮ್ ನಲ್ಲಿ ಒಂದು ಬೆಡ್ ಮಾತ್ರ ಇದೆ. ಇದು ಜನರಲ್ ಆಗಿ ಅವರು ಇಟ್ಟಿರುವಂತದ್ದು ಅಟೆಂಡರ್ಗೆ ಅಂತ. ಬಟ್ ಕೊರೋನಾ ವಿಚಾರದಲ್ಲಿ ಅಟೆಂಡರ್ಸ್ ಯಾರು ಇರೋದಿಲ್ಲ. ಸೊ ಈ ಒಂದು ವ್ಯವಸ್ಥೆನ ಹೀಗೆ ಉಳಿಸ್ಕೊಂಡಿದ್ದಾರೆ ಅಷ್ಟೇ. ಒಂದು ರೂಮ್ ನಲ್ಲಿ ಒಂದು ಬೆಡ್ ಮಾತ್ರ ಇರುತ್ತೆ. ಜೊತೆಗೆ ಅವ್ರಿಗೆ ಬಳಸೋದಿಕ್ಕೆ ಇಲ್ಲಿ ಟಿವಿ ವ್ಯವಸ್ಥೆ ಇದೆ, ಜೊತೆಗೆ ಶೆಲ್ಫ್ಸ್ ಇರುತ್ತೆ. ಅದಲ್ದಲೆ ಐಸೋಲೇಷನ್ ಅಲ್ಲಿ ಇರೋದ್ರಿಂದ, ಅದಲ್ದೆ ಮಿನಿಮಮ್ ಅಟ್ ಲೀಸ್ಟ್ ಒಂದು 7 ದಿನ ಆದ್ರೂ ಅವ್ರು ಇರಬೇಕಾಗಿರೋದ್ರಿಂದ ಅವರು ಒಂದು ಇರೋದಕ್ಕೆ ಕಂಫರ್ಟೇಬಲ್ ಆಗಿ ಬೇಕಾಗುವಂತ ಎಲ್ಲಾ ವ್ಯವಸ್ಥೆನ ಮಾಡಲಾಗಿದೆ. ಇಲ್ಲಿ ಶೆಲ್ಫ್ ಇದೆ. ಅವ್ರು 7 ದಿನ ಅಂದ್ರೆ ಅಟ್ ಲೀಸ್ಟ್ ಅವ್ರ ಬಟ್ಟೆಗಳನ್ನು ತಂದಿರ್ತಾರೆ, ಸ್ವಚ್ಛವಾದ ಬಟ್ಟೆಗಳನ್ನ ಬಳಸೋದಿಕ್ಕೆ. ಅಟ್ಯಾಚ್ಡ್ ಬಾತ್ರೂಮ್ಸ್ ಇದೆ. ಕ್ಲೀನ್ ಆಗಿರುವಂತಹ ಬಾತ್ರೂಮ್ಸ್ ಅನ್ನ ಕೂಡ ಅವರು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಕಡೆ ಖಾಸಗಿ ಆಸ್ಪತ್ರೆಗಳೇ ಬೇಕು ಅಂತ ಅನೇಕರು ಕೇಳೋದಕ್ಕೆ ಕೂಡ ಒಂದಷ್ಟು ಕಾರಣಗಳಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತಹ ವ್ಯವಸ್ಥೆಗಳಲ್ಲಿ ಇನ್ನು ಅನೇಕ ರೋಗಿಗಳು ಒಂದೇ ಬಾತ್ರೂಮ್ ನ ಅಥವಾ ಒಂದೇ ಟಾಯ್ಲೆಟ್ ನ ಯೂಸ್ ಮಾಡಿ ಅದರಿಂದ ಕೂಡ ಇನ್ಫೆಕ್ಷನ್ ಹರಡುತ್ತೇನೋ ಅನ್ನುವಂತ ಒಂದು ಆತಂಕ, ಅಂತ ಪ್ರಕರಣಗಳನ್ನ ಕೂಡ ನಾವು ಸಾಕಷ್ಟು ನೋಡಿದ್ವಿ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಬೇಕಾ ಬೇಡವಾ ಈ ಬಗ್ಗೆ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಜನರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಜನರ ಅಭಿಪ್ರಾಯ ಏನು ನೋಡ್ಕೊಂಡ್ ಬನ್ನಿ. ಲಾಕ್ಡೌನ್ ಬೇಕು. ಈ ಕೊರೋನಾ ಅತಿಯಾಗಿ ಜನರಲ್ಲಿ ಸಮುದಾಯ ಮಟ್ಟಕ್ಕೆ ತಲುಪುವ ರೀತಿಯಲ್ಲಿ ಭಾರತದಲ್ಲಿದೆ. ಮುಂಬೈ ತರ ಇಲ್ಲಿ ನಮ್ಮ ಯಾದಗಿರಿಯಲ್ಲಿ ಆಗಬಾರದು ಅಂತಂದ್ರೆ ಲಾಕ್ಡೌನ್ ಪೂರ್ತಿಯಾಗಿ ಟೈಟ್ ಆಗಬೇಕು. ಲಾಕ್ಡೌನ್ ಕಂಪಲ್ಸರಿ ಆಗಿ ಬೇಕೇ ಬೇಕು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಆಗುವಂಥ ಅನಾಹುತಗಳು ನೋಡಿದರೆ ಇಲ್ಲಿ ಈ ಯಾದಗಿರಿ ಡಿಸ್ಟಿಕ್ನಲ್ಲಿ ಆ ಥರ ಆಗಬಾರ್ದಂತೇಳಿ ನಾವು ಲಾಕ್ಡೌನ್ ಇನ್ನೂ ಮುಂದುವರಿಸಲೇಬೇಕಂತೇಳಿ ಕೇಳಿಕೊಳ್ಳೋದು. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ಕನ್ನಡ ಯಾವ ರೀತಿಯಾಗಿ ಕೋವಿಡ್ ಪೇಷಂಟ್ಗಳಿಗೆ ಆಹಾರವನ್ನ ನೀಡದೆ ಅಥವಾ ನೀರು ಸಿಗದನ್ನೋ ಪರಿಸ್ಥಿತಿ ಇತ್ತು, ಆಹಾರ ಲೇಟ್ ಆಗಿ ಕೊಡ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ನ್ಯೂಸ್ 18 ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದೆ. ಇದೀಗ ಗುಣಮಟ್ಟದ ಆಹಾರವನ್ನ ನೀಡಬೇಕು, ಯಾವುದೇ ರೀತಿಯಲ್ಲೂ ವ್ಯತ್ಯಯ ಆಗಬಾರದು, ಗುಣಮಟ್ಟದ ಆಹಾರ ಕೊಡಿ ಅಂತ ಹೇಳಿ ಕೋವಿಡ್ ರೋಗಿಗಳಿಗೆ ಅಂತ ಹೇಳಿ ಸಿಎಂ ಈಗ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗುಣಮಟ್ಟದ ಆಹಾರ ನೀಡುವಂತೆ ಅಧಿಕಾರಿಗಳಿಗೆ ಈಗ ಸಿಎಂ ನಿರ್ದೇಶನವನ್ನ ಮಾಡಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದಲೂ ಕೂಡ ಇಂತಹ ಆರೋಪ ಕೇಳಿ ಬರ್ತಾ ಇತ್ತು. ನ್ಯೂಸ್ 18 ಕನ್ನಡ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಈ ಸುದ್ದಿಯನ್ನ ಪ್ರಸಾರ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ.
ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.